ನಾನು ಇವತ್ತು ಮಾರ್ನಿಂಗೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ನೈಟೆಲ್ಲ ನಿದ್ದೆ ಇಲ್ಲ, ಶಿಯಾನ್ಗೆ ಫುಲ್ ಹುಷಾರಿರಲಿಲ್ಲ, ಮೂಗು ಕಟ್ಟಿ ಶೀತ ಆಗಿಬಿಟ್ಟಿತ್ತು, ಯಾವಾಗಲೂ ಅಳ್ತಾನೆ ಇರ್ತಿದ್ರು. ಸೊ ಮಲಗಿದ್ದೇ ಕಡಿಮೆ, ಈಗ ಎದ್ದಿದ್ದಾರೆ. ಆ್ಯಂಡ್ ನಮ್ಮ ಡೇ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಹೋಗುತ್ತೆ ನೋಡೋಣ. ಸೊ ಇದು ಕಾಫ್ ಅಥವಾ ಕೋಲ್ಡ್ ಆಗಿದ್ದರೆ ಈ ರೀತಿ ಮಾಸ್ಕ್ ಯೂಸ್ ಮಾಡೋಕ್ಕೆ ಹೇಳಿರ್ತಾರೆ. ಆ ಮಾಸ್ಕ್ ಹೇಗಿರುತ್ತೆ ಅಂದರೆ ರೊಟೇಟಿಂಗ್ ಸಿಸ್ಟಮಲ್ಲಿ ಇರುತ್ತೆ. ನಾವು ಅದನ್ನು ಮೇಲ್ಗಡೆದನ್ನ ರೊಟೇಟ್ ಮಾಡಿ ರಿಮೂವ್ ಮಾಡಿ ಅದರಲ್ಲಿ ನಮಗೆ ಡಾಕ್ಟ್ರ್ ಏನು ಸೊಲ್ಯೂಷನ್ ಕೊಟ್ಟಿರ್ತಾರೆ ನನಗೆ 2 ಸೊಲ್ಯೂಷನ್ ಕೊಟ್ಟಿದ್ದರು. ಸೊ 2 ಸೊಲ್ಯೂಷನ್ನು ಅದರಲ್ಲಿ ಹಾಕಿ ಅದರಲ್ಲಿ ಒಂದು ಪೀಸ್ ಇರುತ್ತೆ ಒಂದು ಶೇಪಲ್ಲಿ, ಅದು ಹಾಗೇ ಇರಬೇಕು, ಅದನ್ನು ನೀವು ರಿಮೂವ್ ಮಾಡಬೇಡಿ. ಅದರಲ್ಲಿ ಸೊಲ್ಯೂಷನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಅದರಲ್ಲಿ ಒಂದು ವೈರ್ ಇರುತ್ತಲ್ಲ ಅದನ್ನು ನೆಬಲೈಸೇಷನ್ ಮಿಷಿನ್ಗೆ ಪ್ರೆಸ್ ಮಾಡಿ ಅದನ್ನು ಈ ರೀತಿ. ನೆಕ್ಸ್ಟು ಮಿಷಿನ್ನ ಆನ್ ಮಾಡಿ ಪಾಪು ಫೇಸ್ಗೆ ಮಾಸ್ಕ್ ಹಾಕಿ. ನೀವು ಒಬ್ಬರಿಗೆ ಯೂಸ್ ಮಾಡಿದ ಮಾಸ್ಕ್ ಇನ್ನೊಬ್ಬ ಪಾಪುಗೆ ಯೂಸ್ ಮಾಡಬೇಡಿ. ಮೊನ್ನೆ ಎಲ್ಲ ಟೆಂಪಲ್ ರನ್ನು, ನೆನ್ನೆ ಎಲ್ಲ ಹಾಸ್ಪಿಟಲ್ ರನ್ ಅನ್ನೋ ಥರ ಆಗೋಯಿತು. ನೆನ್ನೆ ಒಂದು ಮಧ್ಯಾಹ್ನ ಮೇಲೆ ಜಾಸ್ತಿ ಗುರ ಅನ್ನೋದು, ಕೋಲ್ಡು ಎಲ್ಲ ಜಾಸ್ತಿ ಆಯಿತು. ಸೊ ಬೇಡ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಜನರಲಾಗಿ ತೋರಿಸೋದು ಯಾವಾಗಲೂ ಜಿಂಗಾಡಿ ಅಂತ ತಿಪ್ಟೂರಲ್ಲಿ. ಸೊ ಲೇಟ್ ಆಗಿರೋದ್ರಿಂದ KB ಕ್ರಾಸ್ಗೆ ತೋರಿಸೋಣ ಅಂತ ಹೊರಟ್ವಿ. ಆದರೆ KB ಕ್ರಾಸ್ಗೆ ಹೋಗಿ ನೋಡಿದ್ರೆ ಹಾಸ್ಪಿಟಲ್ ಕ್ಲೋಸ್ ಆಗಿತ್ತು. ನನಗೆ ಸಡನ್ನಾಗಿ ಶಾಕು, ಇದೇನು ಕ್ಲೋಸ್ ಆಗಿದೆಯಲ್ಲ ಅಂತ. ನಾನು ಅವ್ರ ನಂಬರು ಸಹ ನನ್ನ ಹತ್ರ ಇರಲಿಲ್ಲ. ನಮ್ಮ ಅಪ್ಪ ಫುಲ್ಲು ಯಾಕೆ ನಂಬರು ಸಹ ಇಟ್ಕೊಂಡಿಲ್ವಲ್ಲ ಅಂತ ಹೊಲಿಸಿಟ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಕೇಳಿದ್ದಕ್ಕೆ ಅವರು ಇಲ್ಲ 3 ಡೇಸ್ ಟ್ರೈನಿಂಗು ರಜಾ ಹಾಕಿದ್ದಾರೆ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಮ್ಮಪ್ಪ ನೈಟ್ ಟೈಮು ಅಷ್ಟು ಡ್ರೈವ್ ಮಾಡಲ್ಲ, ಆದರೂ ಬೇರೆ ಚಾನ್ಸ್ ಇಲ್ವಲ್ಲ ಅಂತ ತಿಪ್ಟೂರಿಗೆ ಹೊರಟ್ವಿ. ಆಗಲೇ ಹೋದರೆ ಜಿಂಗಾಡಿ ಸಿಕ್ಕಿದ್ರು. ಅವ್ರು ಹೇಳಿದ್ರು ಕಫ ಜಾಸ್ತಿ ಆಗಿದೆ, ಸೊ ನೆಬುಲೈಸೇಷನ್ ಮಾಡಬೇಕು ಅಂತ. ನಾನು ಆದರೂ ಹೇಳಿದೆ, ಸರ್ ನಾವು ತುಂಬ ಎಲ್ಲೂ ಹೊರಗಡೆನೇ ಹೋಗಲ್ಲ, ಮನೇಲೇ ಇರ್ತೀವಿ, ಆದರೂ ಏನಕ್ಕೆ ಹೀಗೆ ಅಂದೆ. ಅವರು ಅಂದರೆ ಎನ್ವಿರಾನ್ಮೆಂಟೇ ಹೀಗಿದೆಯಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮತ್ತು ನೆಬುಲೈಸೇಷನ್ ಮಾಡಿ 5 ದಿನ ಅಂತ ಹೇಳಿದ್ದಾರೆ. ಟಾನಿಕ್ಸ್ ಎಲ್ಲ ಕೊಟ್ಟರು. ನೆಬುಲೈಸೇಷನ್ನು ತುಂಬಾ ಹಿಂಸೆ, ಅವ್ರಿಗೂ ಹಿಂಸೆ ಅನಿಸುತ್ತೆ, ನಮಗೂ ಹಿಂಸೆ ಅನಿಸುತ್ತೆ. ಯಾಕೆ ಅಂದರೆ ತುಂಬ ಕಿರಿಕಿರಿ ಮಾಡ್ತಾರೆ ಅದನ್ನು ಹಾಕಿದಾಗ. ನಾನು ಡಾಕ್ಟ್ರು ನೆಬುಲೈಸೇಷನ್ ಮಾಡಬೇಕು ಅಂದಕ್ಕೆ ಓ ಸ್ಟಾರ್ಟ್ ಆಯಿತಾ ಅನ್ನೋ ಥರ ಫೀಲ್ ಆಯಿತು. ಇವಾಗ ಟಾನಿಕ್ಸ್ ಏನಾದರೂ ಆದರೆ ಹಾಕ್ಬೋದು ಆರಾಮ, ಅಂದರೆ ಕಷ್ಟ ಆಗುತ್ತೆ, ಆದರೂ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು ಇವಾಗ ಟಾನಿಕ್ಸ್ ಎಲ್ಲ ಆದರೆ. ಬಟ್ ನೆಬುಲೈಸೇಷನ್ನು ಮಾಸ್ಕ್ ಆ ಥರ ಆಗಲ್ಲ, ಹಾಕಕ್ಕೆ ನಿಂತ್ಕೊಂಡ್ರೆ ಅಳ್ತಾನೆ ಇರ್ತಾರೆ. ಸೊ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ನಮಗೆ ಹೇಳಿದ್ದಾರೆ 5 ಡೇಸು. ನೆಕ್ಸ್ಟ್ 5 ಡೇಸ್ ಆದಮೇಲೆ ಬಂದು ತೋರಿಸಿ ಅಂತ ಅಂದಿದ್ದಾರೆ. ಈ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಕೊಡಬೇಡಿ ಎಂದಿದ್ದಾರೆ. ಸೊ ಹೋಮ್ ಮೇಡ್ ಸೆರಿಲ್ಯಾಕ್ ಮಾಡೋಣ ಅಂತ ಇದಕ್ಕೆ 1 ಕಪ್ಪು, ಒಂದು ಸ್ಮಾಲ್ ಕಾಫಿ ಕಪ್ಪಲ್ಲಿ ಅಕ್ಕಿ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಹೆಸರುಬೇಳೆ ಮತ್ತು 2 ಟೇಬಲ್ ಸ್ಪೂನ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದು ತುಂಬ ಗಲೀಜಿರುತ್ತಲ್ಲ, ಒಂದು 2 to 3 ಟೈಮ್ಸ್ ನೀಟಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಸಿ ಹೇಳ್ತೀನಿ. ಅಂದರೆ ನೀವು
ಯಾವುದಾದ್ರೂ ಫುಡ್ನ ಪಾಪುಗೆ ಪರಿಚಯ ಮಾಡೋದಕ್ಕಿಂತ ಮುಂಚೆ ಆ ಫುಡ್ಡು ಸೆಟ್ ಆಗುತ್ತೋ ಇಲ್ವೋ ಅಂತ ನೀವು ನೋಡಬೇಕಾಗತ್ತೆ. ಯಾಕೆ ಅಂದರೆ ನಿಮಗಿಂತ ಪಾಪು ಜೊತೆ ಯಾರೂ ಇರಲ್ಲ, ಆಯಿತಾ? ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಒಂದು 5.5 ಮಂತ್ ಆದಮೇಲೆ ಯಾವುದಾದ್ರೂ ಒಂದು ಫುಡ್ನ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೋತೀರಾ, ಏನಾದರೂ ಒಂದು ಮಾಡ್ತೀರಾ ಅನ್ನಿ, ಆಯಿತಾ? ಅದನ್ನು ಇವಾಗ ಕ್ಯಾರೆಟ್ ಪ್ಯೂರಿ ಆಗ್ಬೋದು, ಬೀಟ್ರೂಟ್ ಪ್ಯೂರಿ ಆಗ್ಬೋದು, ಒಂದಿನ ಹಾಕಿ 3 ಡೇಸ್ ಯಾವುದಾದ್ರೂ ಒಂದು ಫುಡ್ನ ನೀವು 3 ಡೇಸ್ ಕಂಟಿನ್ಯೂಯಸ್ ಆಗಿ ಹಾಕಬೇಕಾಗತ್ತೆ. ಸೊ 3 ಡೇಸ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಿಂದ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆಗ್ತಿದೆಯಾ, ಪಾಪು ನಿದ್ದೆ ಮಾಡ್ತಾ ಇಲ್ವಾ, ಏನಾದರೂ ಕಿರಿಕಿರಿ ಆಗ್ತಾ ಇದೆಯಾ, ನೀಟಾಗಿ ಡೈಜೆಸ್ಟ್ ಆಗಲಿಲ್ವಾ, ಆ ಥರ ಎಲ್ಲ ಏನಾದರೂ ಮೋಷನ್ ಪ್ರಾಬ್ಲಮ್ ಆಯಿತಾ, ಎಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲ ಅದು ಯಾವುದೇ ರೀತಿ ಆಗಲಿಲ್ಲ, ನೀಟಾಗಿ ಸೆಟ್ ಆಯಿತು ಅಂದರೆ ನೆಕ್ಸ್ಟು ಇನ್ನೊಂದು ಫುಡ್ನ ನೀವು ಕೊಡ್ಬೋದು. ಸೊ ಆಗ ನೀವು ಮತ್ತೆ ನೋಡಬೇಕಾಗತ್ತೆ, ಓಕೆ ಆ ಫುಡ್ನು ಏನು ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ಸೊ ಈ ರೀತಿ ನೀವು ಆ್ಯಡ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಒಂದೇ ಸಲ ನೀವು ಹಾಕೋಕ್ಕಾಗಲ್ಲ. ಇವತ್ತು ಒಂದಿನ ಒಂದು ಥರದ ಫುಡ್ ಹಾಕಿ, ನಾಳೆ ಮತ್ತೆ ಇನ್ನೊಂದು ಥರದ ಫುಡ್ ಹಾಕಬೇಡಿ. ಸೊ ಡೈಲಿ ಒಂದೊಂದು ಥರದ ಫುಡ್ನ ಚೇಂಜ್ ಮಾಡಬೇಡಿ. ಅದರಿಂದ ಅದಕ್ಕೆ ಯಾವ್ದು ಸೆಟ್ ಆಗ್ತಿದೆ ಯಾವ್ದು ಸೆಟ್ ಆಗ್ತಿಲ್ಲ ಅನ್ನೋದು ನಮ್ಗೆ ಐಡಿಯಾನೇ ಗೊತ್ತಾಗಲ್ಲ, ನೀವು ಡೈಲಿ ಒಂದೊಂದು ಥರ ಚೇಂಜ್ ಮಾಡೋದಾದರೆ. ಸೊ 3 ಡೇಸ್ ಸ್ಟಾರ್ಟಿಂಗ್ ಮಾತ್ರ, ಆಯಿತಾ? ಅದಕ್ಕೆ ನೀವು ಫುಡ್ನ ಅದು ಯಾವ ರೀತಿ ಸೆಟ್ ಆಗ್ತಿದೆ ಅಂತ ನೋಡೋವರೆಗೂ ಒಂದು 3 ಡೇಸ್ ಈ ಥರ ಮಾಡಿ. ನೆಕ್ಸ್ಟು ಇವಾಗ ರಾಗಿ ಸರಿ ಎಲ್ಲ ಮಾಡಬೇಕಾದ್ರೆ ನಾವು ತುಂಬ ಬೇರೆ ಬೇರೆ ಕಾಳನ್ನೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಆ ಥರ ಅಂದರೆ ತುಂಬ ಅದಕ್ಕೆ ಜೀರ್ಣ ಆಗೋ ಅಂಥದ್ದು, ಈಸಿಯಾಗಿ ಡೈಜೆಷನ್ ಆಗಬೇಕು ಆ ಥರ ಕಾಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೇ ತುಂಬ ವೆರೈಟೀಸ್ ಆಫ್ ಕಾಳನ್ನ ಮಿಕ್ಸ್ ಮಾಡಬೇಡಿ. ಹೆಸರು ಕಾಳು, ಕಡಲೆಕಾಳು, ಬಟಾಣಿ, ಈ ಥರ ವೆರೈಟಿ ಕಾಳನ್ನ ಮಿಕ್ಸ್ ಮಾಡಿಬಿಟ್ಟು ಸರಿ ಮಾಡಿ ಹಾಕಿದ್ರೆ ಡೈಜೆಷನ್ ನೀಟಾಗಿ ಆಗಲ್ಲ. ಅದು ಡೈಜೆಷನ್ ಆಗ ಇಂಪ್ರೂವ್ ಆಗ್ತಾ ಇರುತ್ತೆ, ಆಯಿತಾ? ಬರೀ ಬ್ರೆಸ್ಟ್ ಮಿಲ್ಕ್ನೇ ಕುಡಿತಾ ಇರೋಂಥ ಪಾಪು ನೆಕ್ಸ್ಟು ಏನಾದರೂ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಬ್ರೆಸ್ಟ್ ಮಿಲ್ಕು ತುಂಬ ಈಸಿಯಾಗಿ ಡೈಜೆಷನ್ ಆಗೋಗುತ್ತೆ, ಆಯಿತಾ? ಸಾಲಿಡು ಈಸಿಯಾಗಿ ಡೈಜೆಷನ್ ಆಗಲ್ಲ. ಹಾಗಾಗಿ ಯಾವುದು ಡೈಜೆಷನ್ ಆಗುತ್ತೆ, ಯಾವುದು ಅಡ್ಜಸ್ಟ್ ಆಗ್ತಾ ಇದೆ ಆ ರೀತಿ ನಾವು ಫುಡ್ನ ಕೊಡಬೇಕಾಗತ್ತೆ. ಮತ್ತು ರಾಗಿ ಸರಿನ 1, 2 or 3 ಮಿಕ್ಸಸ್ ಅಂದರೆ 1, 2 or 3 ಬೇಳೆಗಳಿಂದ ಹಾಕಿ ಮಾಡಿ. ಅಂದರೆ ತುಂಬ ವೆರೈಟೀಸ್ ಆಫ್ ಬೇಳೆಗಳು ಬೇಡ, ಸ್ವಲ್ಪ ಒಂದು 3-4 ಥರದ ಬೇಳೆನ ಮಿಕ್ಸ್ ಮಾಡಿ ನೋಡಿ. ಆಮೇಲೆ ಸೆರಿಲಾಕೆಲ್ಲ ಮನೆಯಿಂದ ಹೊರ್ಗಡೆಯಿಂದ ತೊಗೊಂಬಂದು ಯೂಸ್ ಮಾಡ್ತೀರಾ, ಬೇಡ. ನೀವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಹೊರ್ಗಡೆ ನಾವು ಎಷ್ಟೇ ಕ್ವಾಲಿಟಿ ಆಗ್ಬೋದು ಆ ಥರದ್ದು ಪ್ರಾಡಕ್ಟ್ ತಂದಿದ್ರು ಅವರು ಯಾವ ರೀತಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಮತ್ತು ವಾಶ್ ಮಾಡೋದು ಆ ಪ್ರೊಸೀಜರು ಅವ್ರು ಹೇಗೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇ ಸೆಲ್ಫಾಗಿ ನಾವು ಬೇಳೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಡ್ರೈ ಮಾಡಿ ಮಾಡೋದ್ರಿಂದ ತುಂಬ ಸೇಫಾಗಿರುತ್ತೆ ಅಂದರೆ ಹೆಲ್ತಿಯಾಗಿರುತ್ತೆ. ನಾವು ಹೆಲ್ತಿಯಷ್ಟು ವರ್ಷನ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಅಕ್ಕಿ ಎಲ್ಲ ನೀಟಾಗಿ ವಾಶ್ ಮಾಡಿದ್ನಲ್ಲ, ಅದನ್ನು ಮೀಡಿಯಮ್ ಊರಲ್ಲಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಅಂದರೆ ನಾವು ಕುರ್ಕುರೆ, ಲೇಸು ಈ ಥರ ಐಟಮ್ ಕೊಡೋದಕ್ಕಿಂತ ಮನೇಲಿ ಮಾಡೋ ಫುಡ್ನ ಕೊಡಿ. ಮನೇಲಿ ಮಾಡೋ ಫುಡ್ ಅಂದರೆ ಏನೋ ವೆರೈಟಿ ಇದೇ ಕೊಡಬೇಕು, ಸ್ಟ್ರಾಬೆರಿನೇ ಕೊಡಬೇಕು ಆ ಥರ ಇಲ್ಲ. ನಾವು ಮನೇಲಿ ನಾವೇನು ಪ್ರಿಪೇರ್ ಮಾಡ್ತೀವಿ, ಇವಾಗ ಎಲ್ಲ ಥರದ ಕಾಳು, ಫ್ರೂಟ್ಸ್ನ ಮತ್ತು ಈ ರೀತಿ ಯೂಸ್ ಮಾಡಿ ಪ್ರಿಪೇರ್ ಮಾಡ್ತೀವಲ್ಲ, ಅದೇ ಒಂದು ಹೆಲ್ತಿ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರೆಯೋದು ನಾವು. ಸೊ ಅದನ್ನು ಕೊಡಿ. ಯಾಕೆಂದರೆ ಇವಾಗ ನಾವು ಹೆಲ್ತಿ ಫುಡ್ನ ಕೊಟ್ಟರೆ ಮಕ್ಕಳು ಅಷ್ಟು ಸ್ಟ್ರೆಂತ್ ಇಲ್ಲ. ಇನ್ನು ನಾವು ಹೆಲ್ತಿ ಕೊಡದೆ ಬರೀ ಹೊರ್ಗಡೆ ಸ್ನ್ಯಾಕ್ಸ್ನ ಕೊಡೋಕ್ಕೆ ಹೋದರೆ ಇದ್ದಿದ್ದು ವೀಕ್ ಆಗ್ತಾರೆ. ಸೊ ಹಾಗಾಗಿ ಹೆಲ್ತಿ ವರ್ಷನ್ ಮಾಡಬೇಕು ಅಂದರೆ ನಾವು ಹೆಲ್ತಿ ಫುಡ್ನ ಕೊಡಬೇಕು. ಒಂದೇ ಥರ ಫುಡ್ನ ಕೊಡಬೇಡಿ, ಎಲ್ಲ ಥರ ಫುಡ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಲ್ಲ ಥರದ ಕಾಳು, ತರಕಾರಿ, ಫ್ರೂಟ್ಸು ಎಲ್ಲ ಮಕ್ಕಳಿಗೆ ಸೇರಬೇಕು. ಮೀನ್ಸ್ ಪ್ರೋಟೀನ್ಸ್, ವಿಟಮಿನ್ಸ್, ಕ್ಯಾಲ್ಶಿಯಂ ಎಲ್ಲ ಮಕ್ಕಳಿಗೆ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಅವ್ರಿಗೆ ಎಲ್ಲ ಥರದ ಫುಡ್ಡು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಮನೆಯಲ್ಲೇ ಆದಷ್ಟು ಪ್ರಿಪೇರ್ ಮಾಡಿ ಅವ್ರಿಗೆ ಇಷ್ಟವಾದಂಥ ಫುಡ್ನ ಕೊಡಿ. ಮೀನ್ಸ್ ಅನ್ಹೆಲ್ತಿ ವರ್ಷನ್ನು ವೀಕ್ಲಿ ಒನ್ಸ್ ಆರ್ 15 days ಒನ್ಸ್ ತಪ್ಪೇನಿಲ್ಲ. ಯಾಕೆಂದರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋದಾಗ ಅಯ್ಯೋ ಅವ್ರೇನೋ ವೆರೈಟಿ ತಿಂತಾ ಇದ್ದಾರೆ ಅಂತ ಅವ್ರಿಗೆ ಇದ್ದಿದ್ದು ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ.
ಸೊ ಹಾಗಾಗಿ ಮನೇಲಿ ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಕೊಡೋದ್ರಲ್ಲೇನು ತಪ್ಪಿಲ್ಲ ಬೇರೆ ಥರ ಜಂಕ್ ಫುಡ್ನ. ಬಟ್ ಆದಷ್ಟು ಹೆಲ್ತಿ ಫುಡ್ನ ಕೊಡೋಕ್ಕೆ ಟ್ರೈ ಮಾಡಿ. ಎಲ್ಲ ನೀಟಾಗಿ ಹುರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ, ಪೌಡರ್ ಫಾರ್ಮ್ ಥರ ಮಾಡ್ಕೊಳ್ಳಿ. ಸೊ ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ನನ್ನ ಎಲ್ಲ ವೀಡಿಯೋಸ್ನ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.